ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣದ ಅತಿ ದೊಡ್ಡ ಶಕ್ತಿ ಎಂದರೆ ಅದು ಅಹಿಂದ. ಈ ಅಹಿಂದ ಸಾಮ್ರಾಜ್ಯದ ಅಧಿಪತಿ ಸಿದ್ದರಾಮಯ್ಯ ಅನ್ನೋದರಲ್ಲಿ ಯಾರಿಗೂ ಅನುಮಾನ ಇರಲಿಲ್ಲ. ಆದರೆ ಇವತ್ತು ಅದೇ ಅಹಿಂದ ಕೋಟೆಯ ಒಳಗೆ ಬಿರುಗಾಳಿ ಎದ್ದಿದೆ. ಸಿದ್ದರಾಮಯ್ಯನವರ ನೆರಳಿನಂತೆ ಇದ್ದ ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಈಗ ತಮ್ಮ ದಾರಿಯನ್ನು ತಾವೇ ಹುಡುಕಿಕೊಳ್ಳುತ್ತಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಆ ಒಂದು ಘಟನೆ ಇಡೀ ರಾಜ್ಯದ ರಾಜಕಾರಣವನ್ನೇ ಬೆಚ್ಚಿ ಬೀಳಿಸಿದೆ. ಸಿದ್ದರಾಮಯ್ಯನವರು ವೇದಿಕೆಗೆ ಬರ್ತಿದ್ದಂತೆ ಅವರ ಪಕ್ಕದಲ್ಲೇ ಇದ್ದ ಸತೀಶ್ ಜಾರಕಿಹೊಳಿ 3 ಕುರ್ಚಿ ದೂರ ಹೋಗಿ ಕುಳಿತಿದ್ದೇಕೆ? ಈ 3 ಕುರ್ಚಿಗಳ ಅಂತರ ಕೇವಲ ಆಕಸ್ಮಿಕವೋ ಅಥವಾ ದಶಕಗಳ ಸ್ನೇಹ ಹಳಸಿ ಹೋಗಿರುವುದಕ್ಕೆ ಸಾಕ್ಷಿಯೋ? ಸಿದ್ದರಾಮಯ್ಯನವರನ್ನು ಸೈಡ್ ಲೈನ್ ಮಾಡಲಾಗ್ತಿದೆಯಾ ಅನ್ನೋ ಪ್ರಶ್ನೆಗೆ ಸತೀಶ್ ಜಾರಕಿಹೊಳಿ ಕೊಟ್ಟ ಆ ಟ್ರೈನ್ ಉದಾಹರಣೆಯ ಒಳಾರ್ಥವೇನು? ಇವತ್ತಿನ ಈ ವಿಶೇಷ ಪ್ಯಾಕೇಜ್ನಲ್ಲಿ ಸಿದ್ದು ಸತೀಶ್ ನಡುವಿನ ಶೀತಲ ಸಮರದ ಇಂಚಿಂಚು ಮಾಹಿತಿಯನ್ನು ನಾವು ಬಯಲು ಮಾಡಲಿದ್ದೇವೆ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಅರಮನೆ ಮೈದಾನದ ಆ ರೋಚಕ ಕುರ್ಚಿ ಘಟನೆ. ವೀಕ್ಷಕರೇ, ಕೆಪಿಸಿಸಿ ಸರ್ವ ಸದಸ್ಯರ ಸಭೆಯಲ್ಲಿ ನಡೆದ ಈ ಘಟನೆಯನ್ನು ನೀವು ಸರಿಯಾಗಿ ಗಮನಿಸಬೇಕು. ವೇದಿಕೆ ಮೇಲೆ ಸತೀಶ್ ಜಾರಕಿಹೊಳಿ ಮೊದಲೇ ಕುಳಿತಿದ್ದರು. ಕೆಲವೇ ನಿಮಿಷಗಳಲ್ಲಿ ಸಿದ್ದರಾಮಯ್ಯನವರು ವೇದಿಕೆಗೆ ಆಗಮಿಸಿದರು. ಈ ವೇಳೆ ಸತೀಶ್ ಅವರು ಸಿದ್ದರಾಮಯ್ಯನವರಿಂದ 3 ಕುರ್ಚಿಗಳಷ್ಟು ದೂರ ಹೋಗಿ ಕುಳಿತುಕೊಂಡರು. ಈ ಅಂತರ ಎಲ್ಲರ ಕಣ್ಣು ಕೆಂಪಾಗಿಸಿತು. ಇದನ್ನು ಗಮನಿಸಿದ ಬಿಕೆ ಹರಿಪ್ರಸಾದ್ ಮತ್ತು ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಅವರು ಪದೇ ಪದೇ ಸತೀಶ್ ಅವರನ್ನು ಸಿದ್ದರಾಮಯ್ಯನವರ ಪಕ್ಕದಲ್ಲೇ ಕೂರುವಂತೆ ಮನವಿ ಮಾಡಿದರು. ಸತೀಶ್ ಅವರು ಮೊದಲು ನಿರಾಕರಿಸಿದರು. ಕೊನೆಗೆ ಒತ್ತಾಯಕ್ಕೆ ಮಣಿದು ಸಿದ್ದರಾಮಯ್ಯನವರ ಪಕ್ಕ ಬಂದು ಕೂತರು. ಆದರೆ ಅಚ್ಚರಿಯ ವಿಷಯ ಅಂದರೆ ಪಕ್ಕದಲ್ಲೇ ಕೂತಿದ್ದರು ಇಬ್ಬರ ನಡುವೆ ಮಾತಿಲ್ಲ, ಕತೆ ಇಲ್ಲ, ಕಣ್ಣೋಟವೂ ಇಲ್ಲ. ಕೇವಲ ಫೋಟೋಗಳಿಗಾಗಿ ಒಗ್ಗಟ್ಟು ಪ್ರದರ್ಶಿಸಲು ಕೈ ಹಿಡಿದು ಮೇಲೆತ್ತಿದರಷ್ಟೇ. ಈ ಬಾಡಿ ಲ್ಯಾಂಗ್ವೇಜ್ ಇಬ್ಬರ ನಡುವಿನ ಕಂದಕವನ್ನು ಎತ್ತಿ ತೋರಿಸ್ತಾ ಇತ್ತು. ದಶಕಗಳ ಸ್ನೇಹದ ಇತಿಹಾಸ, ಜಿಗರಿ ದೋಸ್ತಿಗಳು. ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಸ್ನೇಹ ಇಂದು ನಿನ್ನೆಯದಲ್ಲ. ಸಿದ್ದರಾಮಯ್ಯನವರು ಜೆಡಿಎಸ್ ತೊರೆದಾಗ ಅವರಿಗೆ ಬೆನ್ನೆಲುಬಾಗಿ ನಿಂತವರು ಇದೇ ಸಾಹುಕಾರ್. ಅಹಿಂದ ಎಂಬ ಸಾಮಾಜಿಕ ಕ್ರಾಂತಿಗೆ ಸಿದ್ದರಾಮಯ್ಯ ನಾಂದಿ ಹಾಡಿದಾಗ ಉತ್ತರ ಕರ್ನಾಟಕದ ಭಾಗದಲ್ಲಿ ಅವರಿಗೆ ಶಕ್ತಿ ತುಂಬಿದ್ದು ಇದೇ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯನವರ ಭಾಷಣಗಳಿಗೆ, ಸಮಾವೇಶಗಳಿಗೆ ಹೆಗಲು ಕೊಟ್ಟವರು ಸತೀಶ್. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸೇರಿ ಮುಖ್ಯಮಂತ್ರಿ ಆಗುವ ಹಾದಿಯಲ್ಲೂ ಸತೀಶ್ ಪಾತ್ರ ಬಹಳ ದೊಡ್ಡದಿತ್ತು. ಪ್ರತಿಯಾಗಿ ಸಿದ್ದರಾಮಯ್ಯ ಕೂಡ ಸತೀಶ್ ಅವರಿಗೆ ಉನ್ನತ ಸ್ಥಾನಮಾನಗಳನ್ನು ರಿಟರ್ನ್ ಗಿಫ್ಟ್ ಆಗಿ ನೀಡಿದ್ದರು. ಆದರೆ ರಾಜಕೀಯದಲ್ಲಿ ಅಧಿಕಾರ ಮತ್ತು ನಾಯಕತ್ವದ ಕಿರೀಟ ಬದಲಾಗುವ ಹೊತ್ತಿಗೆ ಈ ಗಟ್ಟಿ ಸಂಬಂಧಗಳು ಹೇಗೆ ಹಳಸಿ ಹೋಗುತ್ತವೆ ಅನ್ನೋದಕ್ಕೆ ಈಗಿನ ವಿದ್ಯಮಾನವೇ ಸಾಕ್ಷಿ. ಅಹಿಂದ ಉತ್ತರಾಧಿಕಾರಿ ಯಾರು? ಯತೀಂದ್ರ ಹೇಳಿಕೆಯ ಎಫೆಕ್ಟ್. ಇಬ್ಬರ ನಡುವಿನ ಈ ಶೀತಲ ಸಮರಕ್ಕೆ ಬೀಜ ಮೊಳಕೆ ಒಡೆದಿದ್ದೇ ಅಹಿಂದ ಉತ್ತರಾಧಿಕಾರದ ವಿಷಯದಲ್ಲಿ. ಸ್ವತಃ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರೇ ಒಂದು ಕಾಲದಲ್ಲಿ ಸತೀಶ್ ಜಾರಕಿಹೊಳಿ ಮುಂದಿನ ದಿನಗಳಲ್ಲಿ ಅಹಿಂದ ನಾಯಕತ್ವವನ್ನು ಹಿಡಿಯಲಿದ್ದಾರೆ ಎಂಬ ಮಾತನ್ನು ಹೇಳಿದ್ದರು. ಈ ಹೇಳಿಕೆಯ ನಂತರವೇ ಇಬ್ಬರ ನಡುವೆ ಅಂತರ ಶುರುವಾಯಿತು ಎನ್ನಲಾಗುತ್ತಿದೆ. ಯಾವಾಗ ಸತೀಶ್ ಜಾರಕಿಹೊಳಿ ತಾವೇ ಮುಂದಿನ ಅಹಿಂದ ಉತ್ತರಾಧಿಕಾರಿ ಎಂದು ಘೋಷಿಸಿಕೊಂಡರು, ಅಂದೇ ಸಿದ್ದರಾಮಯ್ಯನವರಿಗೆ ಕಸಿ ವಿಷಯಾಯಿತು. ಸಿದ್ದರಾಮಯ್ಯನವರು ಸತೀಶ್ ಅವರಿಗೆ ಬಿಚ್ಚು ಮನಸ್ಸಿನಿಂದ ಸಪೋರ್ಟ್ ಮಾಡುತ್ತಿಲ್ಲ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಸತೀಶ್ ಈಗ ಸಿದ್ದರಾಮಯ್ಯನವರ ನೆರಳಿನಿಂದ ಹೊರಬರಲು ಸ್ವತಂತ್ರ ಹಾದಿ ಕಂಡುಕೊಳ್ಳುತ್ತಿದ್ದಾರೆ ಎಂಬ ಅನುಮಾನ ಮೂಡುತ್ತಿದೆ. ಪವರ್ ಪಾಲಿಟಿಕ್ಸ್ ಮತ್ತು ಸ್ಥಾನಮಾನದ ಮುನಿಸು. ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರುತ್ತಿರುವ ಮತ್ತೊಂದು ಚರ್ಚೆ ಅಂದರೆ ಅದು ಸ್ಥಾನಮಾನದ ವಿಚಾರ. 2023ರಲ್ಲಿ ಸಿದ್ದರಾಮಯ್ಯ ಸಿಎಂ ಆದಾಗ ತಮ್ಮ ರಾಜಕೀಯ ಏಳಿಗೆಗಾಗಿ ದುಡಿದ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಮುಖ ಪಟ್ಟ ಕೊಡಿಸಲಿಲ್ಲ ಅನ್ನೋದು ಅಹಿಂದ ವರ್ಗದ ಆರೋಪ. ಡಿಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಡಿಸಿಎಂ ಪಟ್ಟ ಮತ್ತು ಪ್ರಬಲ ಖಾತೆಗಳು ಸಿಕ್ಕಿದ್ದವು. ಆದರೆ ಸತೀಶ್ ಅವರಿಗೆ ಅಟ್ಲೀಸ್ಟ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನಾದರೂ ಕೊಡಿಸಬಹುದಿತ್ತಲ್ಲ ಅನ್ನೋದು ಸತೀಶ್ ಆಪ್ತರ ವಾದ. ನಿಮ್ಮ ಜೊತೆ ಇಷ್ಟು ವರ್ಷ ಬಂದಿದ್ದಕ್ಕೆ ನೀವು ಕೊಟ್ಟ ಉಡುಗೊರೆ ಇಷ್ಟೇನಾ ಎಂಬ ಪ್ರಶ್ನೆ ಈಗ ಸತೀಶ್ ಬಣವನ್ನು ಕಾಡ್ತಿದೆ. ಇದೇ ಕಾರಣಕ್ಕೆ ಸತೀಶ್ ಅವರು ಡಿಕೆ ಶಿವಕುಮಾರ್ ಅವರ ಜೊತೆ ಹೆಚ್ಚು ಆಪ್ತರಾಗುತ್ತಿದ್ದಾರೆ ಎಂಬ ವದಂತಿ ಇದೆ. ಸಿದ್ದು ಬೆನ್ನಿಗೆ ಚೂರಿ ಹಾಕಿದ್ರ ಇತಿಹಾಸದ ಕರ್ಮಫಲ. ಸಾಮಾಜಿಕ ಜಾಲತಾಣಗಳಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ಸಿದ್ದು ಬೆನ್ನಿಗೆ ಸಾಹುಕಾರ್ ಚೂರಿ ಹಾಕಿದ್ರ ಎಂಬ ಪೋಸ್ಟ್ಗಳು ವೈರಲ್ ಆಗುತ್ತಿವೆ. ಆದರೆ ಇಲ್ಲಿ ಇನ್ನೊಂದು ವಾದವೂ ಇದೆ.
ಹಿಂದೆ ಸಿದ್ದರಾಮಯ್ಯನವರು ಕೂಡ ತಮ್ಮನ್ನು ಬೆಳೆಸಿದ ದೇವೇಗೌಡರ ವಿರುದ್ಧವೇ ತಿರುಗಿ ಬಿದ್ದಿದ್ದರು. ಧರ್ಮಕ್ಕೆ ದಾರಿ ಇರಲ್ಲ, ಆದರೆ ಕರ್ಮ ದಾರಿ ತಪ್ಪದೆ ಹುಡುಕಿಕೊಂಡು ಬರುತ್ತೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಬೆಳೆಸಿದ ನಾಯಕ ಸಿದ್ದರಾಮಯ್ಯನವರಿಗೆ ಸತೀಶ್ ದ್ರೋಹ ಮಾಡ್ತಿದ್ದಾರೆ ಅನ್ನೋದಾದರೆ ಹಿಂದೆ ದೇವೇಗೌಡರಿಗೆ ಸಿದ್ದರಾಮಯ್ಯ ಮಾಡಿದ್ದು ಕೂಡ ಇದೇ ಅಲ್ವಾ ಅನ್ನೋ ಪ್ರಶ್ನೆಗಳು ಈಗ ಮುನ್ನೆಲೆಗೆ ಬರುತ್ತಿವೆ. ಸಿದ್ದರಾಮಯ್ಯನವರು ಈಗ ಏಕಾಂಗಿಯಾಗುತ್ತಿದ್ದಾರಾ, ಜಮೀರ್ ಅಹಮದ್ ಕೂಡ ದೂರವಾಗುತ್ತಿದ್ದಾರೆ ಎಂಬ ಚರ್ಚೆಗಳು ನಡೆಯುತ್ತಿವೆ. ಇಷ್ಟೆಲ್ಲ ಚರ್ಚೆಗಳ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ಆದ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಯಾವುದೇ ಮುನಿಸಿಲ್ಲ, ಅವರು ನನ್ನ ಗುರುಗಳು ಎಂದಿದ್ದಾರೆ. 3 ಕುರ್ಚಿ ದೂರ ಕೂತಿದ್ದಕ್ಕೆ ಕಾರಣ ನೀಡುತ್ತಾ, ಹಿರಿಯರು ಬಂದಾಗ ದೂರ ಸರಿಯೋದು ನಮಗೆ ರೂಢಿ. 10 ವರ್ಷದ ಹಿಂದಿನ ವಿಡಿಯೋ ನೋಡಿದ್ರೂ ನಾನು ಹೀಗೆ ಮಾಡ್ತಿದ್ದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಆದರೆ ರಾಜಕೀಯದಲ್ಲಿ ಯಾವುದೂ ಆಕಸ್ಮಿಕವಲ್ಲ. ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಇಳಿದ ಮೇಲೆ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಬದಲಾವಣೆಗಳಂತೂ ಆಗ್ತಿವೆ. ಆಪ್ತರು ನಿಜವಾಗಿಯೂ ದೂರವಾಗ್ತಿದ್ದಾರಾ ಅಥವಾ ಇದು ರಾಜಕೀಯ ತಂತ್ರಗಾರಿಕೆಯ ಅನ್ನೋದನ್ನು ಕಾಲವೇ ಉತ್ತರಿಸಬೇಕು. ನಿಮಗೇನನ್ನಿಸುತ್ತೆ? ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ನಲ್ಲಿ ಕಡೆಗಣಿಸಲಾಗ್ತಿದೆಯಾ ಅಥವಾ ಸತೀಶ್ ಜಾರಕಿಹೊಳಿ ಅವರ ನಡೆ ಸರಿಯಾಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.